ನಮಸ್ಕಾರ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಡಿಯಲ್ಲಿ ಹಿಂದೂ ಜನಜಾತಿ ಸಮಿತಿ, ಶ್ರೀರಾಮ್ ಸೇನೆ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ನಾವು ಜೀವನ್ ಭೀಮಾ ನಗರದ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಇಲ್ಲಿ ಒಬ್ಬ ಮೊಹಮ್ಮದ್ ಅನಸ್ ಅಂತಲೇ ಒಬ್ಬ ಅಪ್ರಾಪ್ತ ಹಿಂದೂ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಅವರ ಲೈಂಗಿಕ ಕಿರುಕುಳ ನೀಡಿ ಅವರ ಅಶ್ಲೀಲ ವಿಡಿಯೋವನ್ನು ಇಟ್ಕೊಂಡು ಅವರಿಗೆ ಕಿರುಕುಳ ನೀಡುವಂಥದ್ದು, ಆಕೆಯನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾನ್ಯ ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಮನವಿಯಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಪ್ರಕರಣ ಅತ್ಯಂತ ಗಂಭೀರವಾಗಿದೆ. ಇದರಲ್ಲಿ ಒಂದು ಧಾರ್ಮಿಕ ಮತಾಂತರ ಇದೆ, ಇದರ ಒಂದು ಸಂಘಟಿತವಾದಂಥ ಅಪರಾಧ ಇದೆ. ಹಾಗಾಗಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇದರ ಹಿಂದೆ ಯಾರಿದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಾರೆ, ಇವರಿಗೆ ಯಾರು ಆರ್ಥಿಕ ಸಹಾಯ ಮಾಡ್ತಾರೆ, ಈ ಎಲ್ಲ ಆಯಾಮಗಳಿಂದ ತನಿಖೆ ಮಾಡಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಮತ್ತೊಮ್ಮೆ ಈ ಘಟನೆಗಳು ಮರುಕಳೆ ಆಗಬಾರ್ದು. ಆ ಆರೋಪಿಯ CDR ಇರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲವನ್ನು ತೆಗೆದುಕೊಳ್ಬೇಕು. ಹೀಗೆ ಕುಲಂಕುಷವಾದಂಥ ಒಂದು ಡೀಟೇಲ್ಸ್ ಆದಂಥ ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಏನು ಯುವತಿ ಇದ್ದಾಳೆ, ಹಿಂದೂ ಯುವತಿ, ಅವಳಿಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಬೇಕು ಹೇಳುವ ಆಗ್ರಹವನ್ನು ಮಾಡಿದ್ದೇವೆ. ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬರು ಬಸವರಾಜ್ ಅವರು ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಅತ್ಯುತ್ತಮವಾಗಿ ಕಾರ್ಯವನ್ನು ಮಾಡಿದರೆ. ಈಗಾಗಲೇ ಪೋಸ್ಕೋ ಕಾಯ್ದೆಯನ್ನು ರಿಜಿಸ್ಟರ್ ಮಾಡಿ ಅವನನ್ನು ಬಂಧನವನ್ನು ಮಾಡಿದರೆ ಮುಂದೆ ನಾವು ಹೇಳಿದಂತೆ ಒಂದು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ ಹೇಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ಆಗುತ್ತೆ, ಹಿಂದೂ ಯುವತಿಯರಿಗೆ ಈ ಥರ ಲೈಂಗಿಕ ಕಿರುಕುಳ ಕೊಡ್ತಾರೆ, ಅವರಿಗೆ ಧಾರ್ಮಿಕ ಮತಾಂತರ ಆಗುತ್ತೆ, ಆವಾಗ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸಮಸ್ತ ಹಿಂದೂ ಸಂಘಟನೆಗಳ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ನ್ಯಾಯ ಸಿಗುವವರೆಗೆ ನಾವು ಅವ್ರ ಜೊತೆಗೆ ನಿಲ್ತೇವೆ. ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಜೀವನ್ ಭೀಮನಗರ ಪೊಲೀಸ್ ಠಾಣೆಯಲ್ಲಿ ಮೊಹಮ್ಮದ್ ಅನಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಪೋಸ್ಕೋ ಕಾಯ್ದೆಯಡಿ ಒಬ್ಬ ದೂರು ದಾಖಲಾಗಿತ್ತು. ಇವತ್ತು ನಾವು ಪುಟ್ಟರಾಜಣ್ಣವರಿಗೆ ಇವಾಗಲೂ ಧನ್ಯವಾದಗಳನ್ನು ಹೇಳಬೇಕು. ಹಿಂದೂ ರಾಷ್ಟ್ರ ಸಮನ್ವಯ ಸಂಘಟನೆ ಬರಬೇಕಾದ್ರೆ ಮೊದಲೇ ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿ ಇವತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅವರು ಕೂಡ ಮಾಡಿದ್ದಾರೆ. ನಾವು ಕೂಡ ನಿರಂತರವಾಗಿ ಆ ಲವ್ ಜಿಹಾದ್ ಮತ್ತು ಈ ರೀತಿ ಘಟನೆಗಳಲ್ಲಿ ನಾವು ಪಾಲ್ಗೊಂಡು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ನಿರಂತರವಾಗಿ ಹಿಂದೂಗಳಿಗೋಸ್ಕರನೇ ಇದೆ. ಈ ರೀತಿ ಯಾವುದೇ ಘಟನೆಗಳಿದ್ದರೂ ಕೂಡ ನೀವು ಸಂಪರ್ಕವನ್ನು ಮಾಡಬಹುದು. ನಾವು ನಿಮ್ಮೊಂದಿಗೆ ಸದಾವಾಗಿ ಇರ್ತೀವಿ. ಮತ್ತು ಅನೇಕ ಸ್ಪಾಗಳಾಗಿರ್ಬೋದು, ಮಸಾಜ್ ಪಾರ್ಕ್ಗಳು ಮತ್ತು PGಗಳಾಗಿರ್ಬೋದು, ಇವತ್ತು ಕಾಲೇಜುಗಳಲ್ಲಿ ಅತ್ಯಂತ ಹೆಚ್ಚಾಗಿ ಈ ರೀತಿ ನಡೀತಕ್ಕಂಥದ್ದು. ಇನ್ನೊಂದು ವಲಸೆ ಬಂದಂಥ ಬಿಹಾರ ಮತ್ತು ಇನ್ನು ಬೇರೆ ರಾಜ್ಯಗಳಲ್ಲಿ ವಲಸೆ ಬಂದಂಥ ಹೆಣ್ಣುಮಕ್ಕಳು ಅಥವಾ ಬಂದಿರುವಂಥ ಇಸ್ಲಾಮಿಕ್ ಜಿಹಾದಿಗಳು ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಕ್ರೂರತ್ವವಾಗಿ ಲವ್ ಜಿಹಾದ್ ಮಾಡ್ತಕ್ಕಂಥದ್ದು, ಈ ರೀತಿ ಒಂದು ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ಅತಿ ಹೆಚ್ಚಾಗಿದೆ. ಹಾಗಾಗಿ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ಈ ಸ್ಪಾಗಳನ್ನು, PGಗಳನ್ನು ಇವನೊಂದು ಸುರಕ್ಷಿತ ತನಿಖೆಯನ್ನು ಮಾಡಿ ನಮ್ಮ ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು. ನಮ್ಮ ಹೋರಾಟಕ್ಕಿಂತ ಮೊದಲು ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿರೋದು ತಾವು. ನೀವು ನಿಜವಾಗಿ ನಿಮ್ಮ ಸೇವೆಯನ್ನು ಮಾಡಿ ನಾವು ಕೂಡ ನಿಮ್ಮ ಜೊತೆಗೆ ಸಹಕರಿಸ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆಯನ್ನು ನೀಡ್ತಾ ಇದ್ದೀವಿ. ಜೈ ಶ್ರೀರಾಮ್.